ಸಬ್ಸಿಡಿ ಕೊಡೋ ಕೇಂದ್ರ ಸರ್ಕಾರದ ಬೆಸ್ಟ್ ಸ್ಕೀಮ್ ಇದು. ನೀವೇನಾದ್ರೂ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಬೇಕು ಅನ್ನುವಂತ ಕನಸಿದ್ರೆ ಈಗ ಅರ್ಧ ಬೆಲೆಗೆ ನಿಮ್ಮ ಕನಸಿನ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡಬಹುದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾವುದೇ ಮಧ್ಯವರ್ತಿಗಳ ಕಾಟನೇ ಇಲ್ಲ. ಹಾಗಾದ್ರೆ ಯಾವ್ದಪ್ಪ ಈ ಯೋಜನೆ, ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಏನೆಲ್ಲ ಮಾನದಂಡಗಳಿದೆ, ಸೊ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಇವೆಲ್ಲದ್ರ ಬಗ್ಗೆ A to Z ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ರೈತರೇ, ನಿಮ್ಗೆ ಗೊತ್ತು, ಆಧುನಿಕ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಪಾತ್ರ ಬಹಳ ದೊಡ್ಡದಿದೆ. ಆದ್ರೆ ಹಣದ ಸಮಸ್ಯೆಯಿಂದ ಪಾಪ ಎಷ್ಟೋ ರೈತರು ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಸೊ ಈ ಒಂದು ಸಮಸ್ಯೆಯನ್ನ ಹೋಗಲಾಡಿಸೋದಕ್ಕೆ ಕೇಂದ್ರ ಸರ್ಕಾರ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ, PM ಕಿಸಾನ್ ಟ್ರ್ಯಾಕ್ಟರ್ ಸ್ಕೀಮ್ ಅನ್ನ ಜಾರಿಗೆ ತಂದಿರುವಂತದ್ದು. ಸ್ನೇಹಿತರೆ, ದೇಶದ ರೈತರು ಆಧುನಿಕ ತಂತ್ರಜ್ಞಾನವನ್ನ ಬಳಸೋ ಮೂಲಕ ಒಂದು ಇಂಡಿಪೆಂಡೆಂಟ್ ಆಗಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಸೊ ಆದ್ರಿಂದಲೇ ರೈತರಿಗಾಗಿ ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ನೀವೇನಾದ್ರೂ ನಮ್ಮ ಮನೆಯಲ್ಲೂ ಕೂಡ ಒಂದು ಟ್ರ್ಯಾಕ್ಟರ್ ಅನ್ನ ನಿಲ್ಲಿಸಬೇಕು, ಯಾಕಂತಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಯಾವುದೇ ಒಂದು ಕೃಷಿ ಚಟುವಟಿಕೆಯನ್ನ ಕೆಲಸ ಮಾಡ್ತೀವಿ ಅಂತಂದ್ರೆ ಸ್ವಂತ ಟ್ರ್ಯಾಕ್ಟರ್ ಇರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ರೈತನ ಕನಸಾಗಿರುತ್ತೆ. ಸೊ ಮನೆಯಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು, ಸ್ವಂತ ಟ್ರ್ಯಾಕ್ಟರ್ ಇತ್ತು ಅಂತಂದ್ರೆ ಆ ಗತ್ತೆ ಬೇರೆ. ಆದ್ರೆ ಆ ಒಂದು ಕನಸನ್ನ ನನಸಾಗಿಸೋದಕ್ಕೆ ಹಣ ಹೇಗೆ ಹೊಂದಿಸ್ಬೇಕು ಅನ್ನೋದು ತುಂಬಾ ಜನರಿಗೆ ಚಿಂತೆ. ಆದ್ರೆ ಇನ್ನು ಮೇಲೆ ಈ ಚಿಂತೆ ಬೇಡ. ಸೊ ನಿಮ್ಮ ಒಂದು ಟ್ರ್ಯಾಕ್ಟರ್ ಕನಸನ್ನ ನನಸು ಮಾಡೋದಕ್ಕೆ ಕೇಂದ್ರ ಸರ್ಕಾರವೇ ಹೆಲ್ಪ್ ಮಾಡ್ತಾ ಇದೆ. ಸೊ ಟ್ರ್ಯಾಕ್ಟರ್ ಅನ್ನ ಖರೀದಿಸೋದಕ್ಕೆ ಬರೋಬ್ಬರಿ 50% ಅಷ್ಟು ಸಬ್ಸಿಡಿಯನ್ನ ನೀಡ್ತಾ ಇದೆ. ಈ ಯೋಜನೆಯ ಹೆಸರೇ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ. ಸ್ನೇಹಿತರೆ, ಸೊ ರೈತರ ಕೆಲಸವನ್ನ ಈಸಿ ಮಾಡೋದಕ್ಕೆ ಹಾಗೆ ರೈತರ ಮೇಲಿನ ಸಾಲದ ಹೊರೆಯನ್ನ ತಗ್ಗಿಸೋ ಸಲುವಾಗಿ ಕೇಂದ್ರ ಸರ್ಕಾರ ಈ ಒಂದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯನ್ನ ಶುರು ಮಾಡಿರುವಂತದ್ದು. ಸೊ ಈ ಒಂದು ಯೋಜನೆ ಅಡಿ ಟ್ರ್ಯಾಕ್ಟರ್ ಅನ್ನ ನೀವು ಬೈ ಮಾಡಬೇಕು ಅಂತಂದ್ರೆ ಹಣಕಾಸಿನ ನೆರವನ್ನ ಸರ್ಕಾರ ಕೊಡುತ್ತೆ. ಸೊ ಎಲ್ಲಾ ವರ್ಗದ ರೈತರು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಅಂದ್ರೆ 50% ಸಬ್ಸಿಡಿ ಸಿಕ್ಕಿದ್ರೆ 50% ಲೋನ್ ಕೂಡ ಸಿಗುತ್ತೆ. ಹಾಗಾದ್ರೆ ಏನಿದು ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ, ಹೇಗೆ ವರ್ಕ್ ಆಗುತ್ತೆ? ಸೊ ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತದ್ದು ಸ್ನೇಹಿತರೆ, ಒಂದು ಪ್ರಮುಖ ಯೋಜನೆ ಆಗಿದೆ. ಸಾಕಷ್ಟು ರೈತರು ಅಂದ್ರೆ ರೈತರಿಗೆ ಆಧುನಿಕ ಕೃಷಿ ಉಪಕರಣಗಳನ್ನ ಸುಲಭವಾಗಿ ಒದಗಿಸುವಂತ ಗುರಿ ಸ್ನೇಹಿತರೆ. ಸೊ ಕೃಷಿ ಯಂತ್ರೋಪಕರಣದ ಉಪ ಮಿಷನ್ ಅಡಿಯಲ್ಲಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಸ್ನೇಹಿತರೆ. ತುಂಬಾ ರೈತರು ಆಲ್ರೆಡಿ ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ನೂ ನೀವು ಬೆನಿಫಿಟ್ ಅನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈಗ ನೀವು ಕೇಳ್ಬೋದು, ಇಲ್ಲ ಮೇಡಮ್ ನಮ್ಮ ಹತ್ರ ಟ್ರ್ಯಾಕ್ಟರ್ ಇದೆ ಬಟ್ ಬೇರೆ ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡಬಹುದಾ? ಖಂಡಿತ ಹೌದು. ಈ ಯೋಜನೆ ಅಡಿ ಟ್ರ್ಯಾಕ್ಟರ್ ಆಗಿರ್ಬೋದು, ಇತರ ಕೃಷಿ ಉಪಕರಣಗಳನ್ನ ಖರೀದಿಸೋದಕ್ಕೆ ಸರ್ಕಾರ ರೈತರಿಗೆ ಆರ್ಥಿಕ ನೆರವನ್ನ ಕೊಡುತ್ತೆ. ಸೊ ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತರು ಹೊಸ ಟ್ರ್ಯಾಕ್ಟರ್ ಅನ್ನ ಆನ್ ರೋಡ್ ಬೆಲೆಯ ಮೇಲೆ 50% ಅಷ್ಟು ಸಬ್ಸಿಡಿಯನ್ನ ಪಡಿಬಹುದು. ಈ ಯೋಜನೆ ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರ ಒಂದು ಆರ್ಥಿಕ ಒಂದು ಹೊರೆ ಏನಿರುತ್ತೋ ಅದನ್ನ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಸೊ ಯಾಂತ್ರಿಕ ಅಂದ್ರೆ ಈಗ ನಾವು ಯಾವುದೇ ಕೃಷಿ ಚಟುವಟಿಕೆಗಳನ್ನ ಮಾಡ್ತೀವಿ ಅಂತಂದ್ರು ಯಂತ್ರೋಪಕರಣ ಬೇಕೇ ಬೇಕು. ಸೊ ಟೆಕ್ನಾಲಜಿ ಇಲ್ಲ ಅಂತಂದ್ರೆ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಸೊ ನೀವು ಉಳುಮೆ ಮಾಡ್ತೀರಾ ಅಥವಾ ಭೂಮಿ ಸಿದ್ಧತೆ ಮಾಡ್ತೀರಾ, ಏನ್ ಮಾಡಿದ್ರೂ ಕೂಡ ಬೇಕು. ಇನ್ನು ಸ್ನೇಹಿತರೆ, ಈ ಒಂದು ಯೋಜನೆಯಿಂದ ನಿಮಗೆ ಏನೇನ್ ಲಾಭ ಇದೆ ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್, ರೈತರು ಟ್ರ್ಯಾಕ್ಟರ್ ಅನ್ನ ಆನ್ ರೋಡ್ ಬೆಲೆಯ ಮೇಲೆ 50% ಅಷ್ಟು ಸಬ್ಸಿಡಿ ಮೇಲೆ ಪಡಿಬಹುದು ಸ್ನೇಹಿತರೆ. ಅಷ್ಟೇ ಯಾಕೆ, ಸರ್ಕಾರದ ಅಥವಾ ಒಂದು ಯಾವುದೇ ಯೋಜನೆ ಆಗ್ಲಿ ಮಧ್ಯವರ್ತಿಗಳ ಕಾಟ ತುಂಬಾನೇ ಇರುತ್ತಲ್ವಾ. ಸೊ ನಾವ್ ಏನೇ ಖರೀದಿ ಮಾಡಿದ್ರು ಅದ್ರ ಬಹುಪಾಲು ಅವ್ರಿಗೆ ಹೋಗುತ್ತೆ. ಸೊ ಫಲಾನುಭವಿಗಳಿಗೆ ಸಿಗಬೇಕಾದಂತ ಪ್ರಯೋಜನದಲ್ಲಿ ಅರ್ಧಕ್ಕರ್ಧ ಮಧ್ಯವರ್ತಿಗಳ ಕೈ ಸೇರುತ್ತೆ. ಆದ್ರೆ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯಲ್ಲಿ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಸಬ್ಸಿಡಿಯನ್ನ ನೇರವಾಗಿ ನೀವೇ ಪಡಿತೀರಾ ಸ್ನೇಹಿತರೆ. ಅಂಡ್ ಇನ್ನೊಂದು ಹೇಳಲೇಬೇಕು, ಟ್ರಾನ್ಸ್ಪರೆನ್ಸಿ. ಸಬ್ಸಿಡಿಯನ್ನ ಬಿಡುಗಡೆ ಆದೇಶ ಮೂಲಕ ನೇರವಾಗಿ ನೀಡೋದ್ರಿಂದ ಈ ಯೋಜನೆ ಫಾಸ್ಟ್ ಆಗಿರುತ್ತೆ, ಜೊತೆಗೆ ಟ್ರಾನ್ಸ್ಪರೆಂಟ್ ಪಾರದರ್ಶಕ ಪ್ರಕ್ರಿಯೆಯನ್ನ ಖಚಿತಪಡಿಸುತ್ತೆ ಸ್ನೇಹಿತರೆ. ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಯಾವಾಗ ದುಡ್ಡು ಬರುತ್ತೆ ಅಂತ. ಅಷ್ಟೇ ಅಲ್ಲ, ಉಳಿದ ವೆಚ್ಚಕ್ಕಾಗಿ ಬ್ಯಾಂಕ್ ಸಾಲ ಸೌಲಭ್ಯವನ್ನ ಪಡೆಯೋದಕ್ಕೂ ಕೂಡ ಈ ಒಂದು ನಿಮ್ಗೆ ಯೋಜನೆ ಅನುಕೂಲ ಮಾಡಿಕೊಡುತ್ತೆ. ನಾನು ಆಗ್ಲೇ ಹೇಳಿದೆ, 50% ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂತಂದ್ರೆ 50% ನಿಮ್ಗೆ ಬ್ಯಾಂಕ್ ಇಂದ ಸಾಲ ಸಿಗುತ್ತೆ.
ಅಂಡ್ ಇನ್ನೊಂದು ಸ್ನೇಹಿತರೆ, ಆಧುನಿಕ ಯಂತ್ರೋಪಕರಣಗಳಿಂದ ಉಳುಮೆ ಆಗಿರ್ಬೋದು, ಬಿತ್ತನೆ ಆಗಿರ್ಬೋದು, ಕಟಾವು, ಹೀಗೆ ಬೇರೆ ಬೇರೆ ಕಾರ್ಯಗಳು ವೇಗವಾಗಿ ಹಾಗೆ ಪರಿಣಾಮಕಾರಿಯಾಗಿ ನಡೆಯೋದ್ರಿಂದ ಬೆಳೆಯ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಯಂತ್ರೋಪಕರಣಗಳಿತ್ತು ಅಂತಂದ್ರೆ ಕೆಲಸ ಬೇಗ ಬೇಗ ಆಗುತ್ತೆ. ಸೊ ಈ ಒಂದು ಯೋಜನೆ ಸಾಮಾನ್ಯ ಆಗಿರ್ಬೋದು, OBC ಆಗಿರ್ಬೋದು, SC ST ವರ್ಗದಲ್ಲಿ ಎಲ್ಲ ರೈತರಿಗೂ ಕೂಡ ಮುಕ್ತ ಆಗಿದೆ ಸ್ನೇಹಿತರೆ. ಅಂದ್ರೆ ಜಾತಿ ನಿರ್ಬಂಧ ಇಲ್ಲ. ಅಷ್ಟೇ ಯಾಕೆ, ಉಪಕರಣಗಳ ಹೆಚ್ಚಿನ ವೆಚ್ಚದಿಂದ ತೊಂದರೆ ಪಡ್ತಿರುವಂತ ಸಣ್ಣ ಆಗಿರ್ಬೋದು, ಅತಿ ಸಣ್ಣ ರೈತರಿಗೆ ಹಾಗೆ ಮಹಿಳಾ ರೈತರಿಗೆ ಆದ್ಯತೆಯನ್ನ ಇದರಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತಂದ್ರೆ ಏನೇನ್ ಅರ್ಹತೆ ಇರಬೇಕು? ಭಾರತದ ಪ್ರಜೆ ಆಗಿರ್ಬೇಕು, ರೈತರ ಒಂದು ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅರ್ಜಿದಾರರು ಈ ಹಿಂದೆ ಟ್ರ್ಯಾಕ್ಟರ್ ಸಬ್ಸಿಡಿಯನ್ನ ಪಡೆದಿರಬಾರ್ದು. ಒಂದು ಟ್ರ್ಯಾಕ್ಟರ್ ಅನ್ನ ನೀವು ಆಲ್ರೆಡಿ ಖರೀದಿ ಮಾಡಿದಿರಾ, ನಿಮ್ದೇ ಹೆಸರಲ್ಲಿ ಅಥವಾ ನಿಮ್ ಫ್ಯಾಮಿಲಿ ಹೆಸರಲ್ಲಿ ಮತ್ತೊಂದು ಟ್ರ್ಯಾಕ್ಟರ್ ನ ಖರೀದಿ ಮಾಡ್ತೀನಿ ಅಂತಂದ್ರೆ ನೀವು ಈ ಯೋಜನೆಗೆ ಅರ್ಹರಾಗಿರಲ್ಲ. ಹಾಗೆ ಒಂದು ಕುಟುಂಬಕ್ಕೆ ಈ ಯೋಜನೆ ಅಡಿಯಲ್ಲಿ ಒಂದು ಟ್ರ್ಯಾಕ್ಟರ್ ಸಬ್ಸಿಡಿ ಮಾತ್ರ ಸಿಗುತ್ತೆ. ಸೊ ಅಂದ್ರೆ ನೀವೀಗ ಅಂದ್ರೆ ಗಂಡನ ಹೆಸರಲ್ಲಿ ತಗೊಂಡಿರ್ತೀರಾ, ನೆಕ್ಸ್ಟ್ ಇಯರ್ ಹೆಂಡತಿ ಹೆಸರಲ್ಲಿ ಆತರ ಮಾಡಂಗಿಲ್ಲ. ಅರ್ಜಿದಾರರು ಅಧಿಕೃತ ಭೂ ದಾಖಲೆ ಆಗಿರ್ಬೋದು, ಕೃಷಿ ಮಾಲೀಕತ್ವದ ಪುರಾವೆಯನ್ನ ಹೊಂದಿರಬೇಕು, ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಅರ್ಜಿ ಸಲ್ಲಿಸೋದಕ್ಕೆ ಏನೇನ್ ಡಾಕ್ಯುಮೆಂಟ್ಗಳು ಬೇಕು ಅದನ್ನ ಹೇಳಿ ಮೇಡಮ್ ಅಂತಂದ್ರೆ, ಆಧಾರ್ ಕಾರ್ಡ್ ಬೇಕೇ ಬೇಕು, ಭೂ ಮಾಲೀಕತ್ವದ ಪುರಾವೆ ಅಂದ್ರೆ ಪಹಣಿ, RTC ಯನ್ನ ಸಬ್ಮಿಟ್ ಮಾಡಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ನಿವಾಸ ಪ್ರಮಾಣ ಪತ್ರ, ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು. ಹಾಗೆ ನೀವ್ ಏನ್ ಟ್ರ್ಯಾಕ್ಟರ್ ನ ಖರೀದಿ ಮಾಡಬೇಕು ಅಂತ ಇದಿರಲ್ವಾ, ಅದರ ದರ ಪಟ್ಟಿ ಅಂದ್ರೆ ಕೊಟೇಶನ್ ಅನ್ನ ಕೊಡಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ 1 ರಿಂದ 2 ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಟ್ಕೊಂಡ್ರೆ ಅರ್ಜಿ ಹೇಗ್ ಸಲ್ಲಿಸೋದು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಗೆ ನೀವು ಆನ್ಲೈನ್ ಆಗಿರಬಹುದು ಅಥವಾ ಆಫ್ಲೈನ್ ಎರಡೂ ವಿಧಾನದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಮೊದಲನೇದಾಗಿ ಈಗ ನೀವು ಮೊಬೈಲ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಆನ್ಲೈನ್ ಅಲ್ಲಿ ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನೀವು ಕೃಷಿ ಯಾಂತ್ರೀಕರಣ ಹಾಗೆ ತಂತ್ರಜ್ಞಾನಕ್ಕಾಗಿ ಡಿಜಿಟಲ್ ವೇದಿಕೆ ಅಂದ್ರೆ ಅಗ್ರಿ ಮಿಷನರಿ ಅನ್ನುವಂತ ಒಂದು ನಾನು ಲಿಂಕ್ ಅನ್ನ ಹಾಕಿದ್ದೀನಿ ನೋಡಿ, ಅದರ ಮೂಲಕ ಕೂಡ ಪೋರ್ಟಲ್ ಅಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಅಂತಂದ್ರೆ ಕೃಷಿ ಇಲಾಖೆಯ ಪೋರ್ಟಲ್, ಆ ಒಂದು ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಸೊ ಈ ಎರಡೂ ನಿಮ್ಗೆ ಆಪ್ಷನ್ ಇದೆ. ಸೊ ಅಲ್ಲಿ ಹೊಸ ರೈತರಾಗಿದ್ರೆ ನೋಂದಣಿ ಆಯ್ಕೆಯನ್ನ ನೀವು ಆರಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಒಮ್ಮೆ ನೀವು ಲಾಗಿನ್ ಆದ್ಮೇಲೆ ಈ KYC ಪರಿಶೀಲನೆಯನ್ನ ಮಾಡಬೇಕು. ಸೊ ನಿಮ್ಮ ಗುರುತನ್ನ ಪರಿಶೀಲಿಸೋದಕ್ಕೆ ಆಧಾರ್ ಸಂಖ್ಯೆಯನ್ನ ಬಳಸಿ ಈ KYC ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಬೇಕು. ಇದು ಮೇನ್ ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಯಶಸ್ವಿ ಪರಿಶೀಲನೆಯ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ID ಹಾಗೆ ಪಾಸ್ವರ್ಡ್ ಸಿಗುತ್ತೆ. ಸೊ ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಸೊ ಪ್ರತಿ ಸತಿ ನೀವು ಲಾಗಿನ್ ಆಗ್ತೀರಾ ಅಂತಂದ್ರೆ ಈ ಐಡಿಯನ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ಅಪ್ಲಿಕೇಶನ್ ID ಬಳಸಿ ಪೋರ್ಟಲ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನಿಮ್ಮ ಮೂಲ ವಿವರಗಳಾದಂತ ಬ್ಯಾಂಕ್ ಖಾತೆ ಆಗಿರ್ಬೋದು, ಭೂ ದಾಖಲೆ ಆಗಿರ್ಬೋದು, ಇತರ ಅಗತ್ಯ ಮಾಹಿತಿಗಳನ್ನ ಎಂಟರ್ ಮಾಡಬೇಕು. ನಿಮ್ಮ ಹೆಸರಾಗಿರ್ಬೋದು ಹಾಗೆ ಕೇಳಲಾದಂತ ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಏನ್ ಫಿಲ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೆಸರು, ಸರ್ನೇಮು ಎಲ್ಲವೂ ಕೂಡ. ಸೊ ಸಹಾಯಧನ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಆಯ್ಕೆಯನ್ನ ಅಲ್ಲಿ ಆರಿಸಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸಿದ ನಂತರ ನೀವು ಟ್ರ್ಯಾಕಿಂಗ್ ಉದ್ದೇಶಗಳಿಗಾಗಿ ಅಪ್ಲಿಕೇಶನ್ ಐಡಿಯನ್ನು ಒಂದನ್ನ ಪಡಿತೀರಾ. ಸೊ ಇದನ್ನ ಇಟ್ಕೊಂಡು ಅರ್ಜಿಯ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು. ಅಂದ್ರೆ ನೀವು ಎಲ್ಲಾ ಎಂಟರ್ ಮಾಡೋದ್ಮೇಲೆ ನಿಮಗೆ ಲಾಸ್ಟಿಗೆ ಒಂದು ಐಡಿ ಸಿಗುತ್ತೆ, ಅದನ್ನ ಇಟ್ಕೊಳ್ಳಿ. ಸೊ ಆಫ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಸ್ನೇಹಿತರೆ, ರೈತರು ಸ್ಥಳೀಯ ಸೇವಾ ಕೇಂದ್ರಕ್ಕೆ ಅಂದ್ರೆ CSC ಸೆಂಟರ್ಗೆ ಹೋಗ್ಬೋದು ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಯ ಅರ್ಜಿ ನಮೂನೆಯನ್ನ ಪಡೆದು ಅಲ್ಲಿ ನೀವು ಭರ್ತಿ ಮಾಡಬೇಕಾಗತ್ತೆ. ಸೇಮ್ ಆನ್ಲೈನ್ ಅಲ್ಲಿ ಏನ್ ಕೇಳ್ತಾರೋ ಅದನ್ನ ನಿಮ್ಗೆ ಫಾರ್ಮ್ ರೂಪದಲ್ಲಿ ಕೊಡ್ತಾರೆ. ಎಲ್ಲ ಅಗತ್ಯ ದಾಖಲೆಗಳನ್ನ ನೀವು ಲಗತ್ತಿಸಬೇಕಾಗತ್ತೆ. ಅವುಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೀವು ಕೊಡಬೇಕಾಗತ್ತೆ. ಸೊ ದಾಖಲೆಗಳ ಪರಿಶೀಲನೆ ಸೇರಿದಂತೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸಬ್ಸಿಡಿ ಅನುಮೋದನೆಯನ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಸರ್ಕಾರದ ಈ ಯೋಜನೆ ರೈತರಿಗೆ ವರದಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಲ್ಲಿ ನೀವು ಆನ್ಲೈನ್ ಆಫ್ಲೈನ್ ಅಲ್ಲಿ ಯಾವ್ದ್ರಲ್ಲೂ ಬೇಕಿದ್ರೆ ಅರ್ಜಿಯನ್ನ ಸಲ್ಲಿಸಿ. ಬಟ್ ನಾನು ಏನ್ ಹೇಳ್ದೆ ಅಲ್ವಾ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಯೂಸ್ ಮಾಡಬೇಡಿ. ಎಷ್ಟೋ ಜನರು, ರೈತರು ಅಂತಲ್ಲ, ನೀವು ಸರ್ಕಾರದ ಯಾವುದೇ ಸ್ಕೀಮಿಗೆ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೂ ಕೂಡ ಆ ಒಂದು ಸ್ಕೀಮ್ ನನಗೆ ಬೇಕು ಅಂತ ಹೇಳ್ಕೊಂಡು ಫೇಕ್ ಏನಾದ್ರೂ ಒಂದು ಡಾಕ್ಯುಮೆಂಟ್ ಗಳನ್ನ ಕೊಟ್ರಿ ಅಂತಂದ್ರೆ
ಅಂತಂದ್ರೆ ಸೊ ಕಂಪ್ಲೀಟ್ ನಿಮಗೆ ಅರ್ಜಿ ನೀವು ಸಲ್ಲಿಸ್ತೀರಾ, ಅದಾದ್ಮೇಲೆ ಪ್ರೊಸೆಸ್ ನಡೆಯುತ್ತಲ್ವಾ, ಸೊ ಅಲ್ಲಿ ರಿಜೆಕ್ಟ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಅದಾದ್ಮೇಲೆ ಸುಮ್ಮನೆ ಸರ್ಕಾರದ ಕಣ್ಗಾವಲಿಗಾಗಿರ್ಬೋದು, ಲೀಗಲಿ ಯಾಕೆ ಫೈಟ್ ಮಾಡ್ತೀರಾ? ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿರಬೇಕು. ಆಮೇಲೆ ನೀವು ಏನು ಅರ್ಜಿಯನ್ನ ಸಲ್ಲಿಸ್ತಿರೋ, ನಿಮ್ಮ ಹೆಸರಿಂದ ಹಿಡಿದು ವಯಸ್ಸಾಗಿರ್ಬೋದು, ನಿಮ್ಮ ಊರಾಗಿರ್ಬೋದು, ಮೇನ್ ಅಡ್ರೆಸ್ ಪ್ರೂಫ್. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅಡ್ರೆಸ್ ಪ್ರೂಫ್ ಇರುವಂಥದ್ದೇ ಬೇರೆ, ಇಲ್ಲಿ ಎಂಟರ್ ಮಾಡುವಂಥದ್ದೇ ಬೇರೆ. ಸೊ ಚಿಕ್ಕ ನಂಬರ್, ನಿಮ್ಮ ಹೌಸ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಊರಿನ ಹೆಸರು ಚೇಂಜಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇದರಿಂದಲೂ ಕೂಡ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಸೊ ಹಾಗಾಗಿ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಅರ್ಜೆಂಟಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗಬೇಡಿ. ಟೈಮ್ ತಗೊಂಡು ಫಸ್ಟ್ ಅದನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ, ಏನೇನು ಫಿಲ್ ಮಾಡಬೇಕು, ಸೊ ನನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ನೇಮ್ ಇದೆ, ನನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಅಡ್ರೆಸ್ ಇದೆ, ಎಲ್ಲವನ್ನ ಚೆಕ್ ಮಾಡಿಕೊಂಡು ಒನ್ ಬೈ ಒನ್ ನೀವು ಫಿಲ್ ಮಾಡ್ತಾ ಹೋಗಿ. ಅದೇ ನೀವು ಆಫ್ಲೈನ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಹೆಲ್ಪ್ ಅನ್ನ ಕೂಡ ತಗೊಳ್ಬಹುದು. ಸೊ ಎರಡರಲ್ಲೂ ಕೂಡ ಈಗ ಈ ಒಂದು PM ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ನೀವು ನಿಮ್ಮ ಕನಸಿನ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡೋದಕ್ಕೆ ಇದೀಗ ಸರ್ಕಾರ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. 50% ಸಬ್ಸಿಡಿಯನ್ನ ಕೊಡ್ತಾ ಇದೆ. ಹಾಗೆ 50% ನಿಮಗೆ ಹಣ ಇನ್ನೂ ಬೇಕು ಅಂತಂದ್ರೆ ಲೋನ್ ರೂಪದಲ್ಲೂ ಕೂಡ ನೀವು ಬ್ಯಾಂಕ್ ಮುಖಾಂತರ ಕೂಡ ಪಡ್ಕೊಳ್ಬಹುದು. ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋನ ಒಂದಷ್ಟು ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅವರ ಕನಸಿನ ಟ್ರ್ಯಾಕ್ಟರ್ ಅನ್ನ ಖರೀದಿ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಮಾಹಿತಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.